ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೋ ಏನಾಯ್ತು? ತಾತ, ನಂಗೆ ಮನೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ತಾತ. ಬೇರೆ ಎಲ್ಲಾದ್ರೂ ಸೇರ್ಕೊಂಡ್ರೆ ಅಷ್ಟು ಹಿಂಸೆ ಇರಲ್ಲ. ಅಲ್ಲ ಕಣೋ, ಬೇರೆ ಎಲ್ಲೂ ಕೆಲಸ ಸಿಗೋದಿಲ್ಲ ಅಂತ ತಾನೇ ನೀನು ಅಲ್ಲಿ ಸೇರ್ಕೊಂಡಿದ್ದು. ನೋಡು ಸಮರ್ಥ, ಮತ್ತೊಬ್ಬರ ಹೊಲದಲ್ಲಿ ಬೆಳೆದಿರೋ ಹುಲ್ಲು ಯಾವಾಗಲೂ ಹಸಿರಾಗೇ ಕಾಣುತ್ತೆ. ಆದರೆ ಹತ್ತಿರಕ್ಕೆ ಹೋದಾಗಲೇ ಗೊತ್ತಾಗೋದು ವಾಸ್ತವ ಏನು ಅಂತ. ಏನು ಮಾತಾಡ್ತಾ ಇದ್ದೀರ ತಾತ? ನೀನೆಲ್ಲೇ ಹೋದ್ರೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಕಣ. ಆದರೆ ನೀನು ನೋಡೋ ದೃಷ್ಟಿಕೋನ ಬದಲಾದ್ರೆ ಮಾತ್ರ ನಿನಗೆ ಅದರಿಂದ ನೋವಾಗಲ್ಲ. ಈಗೇನು ಆ ಮನೆಯಲ್ಲಿ ಉತ್ತರ ಕುಮಾರ ನಿನಗೆ ಅವಮಾನ ಮಾಡ್ತಾನೆ ಅಲ್ವಾ? ಅವನು ಅವಮಾನ ಮಾಡಿದಷ್ಟು ನೀನು ನಗ್ತಾ ಇರು. ಅವನ ಉದ್ದೇಶ ಅವನು ಅವಮಾನ ಮಾಡಿದ್ರೆ ನೀನು ಕೋಪಿಸ್ಕೊಳ್ತೀಯ ಅಂತ. ನೀನು ಕೋಪನೇ ಮಾಡ್ಕೊಳ್ದೆ ಹೋದರೆ ಅವನ ಉದ್ದೇಶ ಹೇಗೆ ನೆರವೇರುತ್ತೆ? ನೀ ಕೋಪನೇ ಮಾಡ್ಕೋಬೇಡ, ನಗ್ತಾನೆ ಅವನ್ನ ಸೋಲ್ಸು. ನಿನ್ನ ಮಾತಿನಿಂದ, ನಿನ್ನ ನಗುವಿನಿಂದ ಅವನಿಗೆ ಟೆನ್ಷನ್ ಶುರುವಾಗಬೇಕು. ಆಗ ನಿನಗೂ ಅಲ್ಲಿ ಬೇಜಾರಾಗಲ್ಲ, ನಿನ್ನ ಕೆಲಸನೂ ನೀನು ಪ್ರೀತಿ ಮಾಡ್ತೀಯ. ಹಾಗಂತೀರ ತಾತ? ಹೌದು ಸಮರ್ಥ್, ತಾತ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಿನಗೂ ಹೇಗೂ ಅಮ್ಮನ ಜೊತೆ ಇದ್ದ ಹಾಗಾಗತ್ತೆ. ಆಮೇಲೆ ಮಾಧವ್ ಸರ್ ಅಲ್ಲಿರೋವರೆಗೂ ಅವ್ರ ಅಬ್ಬಿಗೆ ನಿನ್ಗೆ ಅವಮಾನ ಮಾಡೋದಕ್ಕೆ ಬಿಡಲ್ಲ. ನಿನ್ನ ಪರವಾಗಿ ನಿಂತ್ಕೋತಾರೆ. ಆ ಅಬ್ಬಿ ಉದ್ದೇಶನೇ ನಿನಗೆ ಹರ್ಟ್ ಮಾಡಬೇಕು ಅನ್ನೋದು. ನೀನು ಜಸ್ಟ್ ಡೋಂಟ್ ಕೇರ್ ಅನ್ನೋ ಥರ ಇರು. ನಿನ್ನ ಹೆಂಡ್ತಿಗಿರೋ ಬುದ್ಧಿನಲ್ಲಿ ಕಾಲು ಭಾಗ ನಿನಗಿಲ್ವಲ್ಲೋ. ಒಂದು ಜೋಕ್ ಗೊತ್ತಾ? ಒಳ್ಳೆ ಹೆಂಡತಿ ಎಲ್ಲೂ ಸಿಗಲ್ವಂತೆ. ಸಿಕ್ಕ ಹೆಂಡತಿನೇ ಹೊಡೆದು ಬಡ್ದು ದಾರಿಗೆ ತರಬೇಕಂತೆ. ತಾತ ಸತ್ಯ ಸೋಗಲಾಡಿ. ಈಗ ನೋಡು, ಈಗ ಈ ಕೆಲಸ ಅನ್ನೋದು ಅಷ್ಟೇ ಕಣೋ. ನಮಗೆ ಇಷ್ಟವಾದ ಕೆಲಸ ಅಂತ ಯಾವುದೂ ಸಿಗೋದಿಲ್ಲ. ನಮಗೆ ಸಿಕ್ಕ ಕೆಲಸನೇ ಹೇಗೋ ಇಷ್ಟ ಆಗೋ ಹಾಗೆ ಮಾಡ್ಕೋಬೇಕು. ಎಲ್ಲಿ ಹೋದರೂ ಈ ಅವಮಾನ, ಮಾನಸಿಕ ಹಿಂಸೆ ಇವೆಲ್ಲ ಇಲ್ಲದೆ ಸಂಪಾದನೆ ಮಾಡೋದು ಕಷ್ಟ ಕಣೋ. ಗೊತ್ತಿಲ್ದಿರೋ ದೇವರುಗಳಿಗಿಂತ ಗೊತ್ತಿರೋ ದೆವ್ವನೇ ವಾಸಿ ಅಂತ ಅಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು. ನೀವು ಹೇಳೋದು ಒಂದ್ರೇಜು ಕರೆಕ್ಟಾಗೇ ಇದೆ. ಹೌದು ಸಮರ್ಥ್, ಮಾತಲ್ಲಿ ಚುಚ್ಚೋ ಜನಕ್ಕೆ ಹೆದರ್ಕೊಂಡು ಕೂತಿದ್ರೆ ನಾವು ಉದ್ಧಾರ ಆಗಲ್ಲ. ತಾತ ಹೇಳ್ದಾಗೆ ನೀನು ಯಾವಾಗಲೂ ನಗ್ನಗ್ತಾ ಇರು. ಇದು ಒಂದು ಪ್ರಯತ್ನ ಮಾಡೇ ಬಿಡವ. ನಾನು ಆ ಮನೆ ಕೆಲ್ಸಕ್ಕೆ ಹೋಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.